ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಲ್ತುಳಿತ ಸಂಭವಿಸಿದ್ದ ಕರೂರಿನಲ್ಲಿ ಸಿಎಂ ವಿಜಯ್ ಅಬ್ಬರಿಸ್ತಾ ಇದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಬಂದಿದ್ದಾರೆ ವಿಜಯ್. ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಕಾಲ್ತುಳಿತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ವಿಜಯ್. ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಚಾರಕ್ಕೆ ಅಂತ ಹೋಗಬೇಕು ಅಂತ ಅನ್ಕೊಳ್ಳುವಷ್ಟರಲ್ಲಿ ದೊಡ್ಡ ಅವಘಡನೆ ಸಂಭವಿಸಿ ಬಿಟ್ಟಿತ್ತು. ವಿಜಯ್ ಅವರನ್ನ ನೋಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಕಾಲ್ತುಳಿತ ಉಂಟಾಗಿತ್ತು. ಕಾಲ್ತುಳಿತದಲ್ಲಿ ಸಾಕಷ್ಟು ಜನ ಸಾವನ್ನಪ್ಪಿದ್ರು. ಅದಾದ ನಂತರ ಈಗ ಮೊದಲ ಬಾರಿಗೆ ಸಿಎಂ ಆಗಿ ವಿಜಯ್ ಕರೂರ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಕರೂರ್ಗೆ ಈಗ ಬಂದರೂ ಕೂಡ ಅದೇ ಕ್ರೇಜ್, ಅವತ್ತು ಯಾವ ರೀತಿಯಾದಂತಹ ಕ್ರೇಜ್ ಇತ್ತು ಇವತ್ತು ಕೂಡ ಅದೇ ಕಾಣಿಸ್ತಾ ಇದೆ. ಕಾಲ್ತುಳಿತದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರ ಘೋಷಿಸಿದ್ದಾರೆ ವಿಜಯ್. 3 ಹಂತಗಳಲ್ಲಿ ದೊಡ್ಡ ಮಟ್ಟದ ಪರಿಹಾರ ಘೋಷಣೆ ಮಾಡಿದ್ದಾರೆ. 41 ಜನರ ಪ್ರತಿ ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ನಗದು ಪರಿಹಾರ. ಪ್ರತಿ ಕುಟುಂಬಕ್ಕೂ 20 ಲಕ್ಷ ರೂಪಾಯಿ ತಲಾ. ಗಾಯಗೊಂಡಿದ್ದ 100ಕ್ಕೂ ಹೆಚ್ಚು ಜನರಿಗೆ ತಲಾ 2 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ. ಸಂತ್ರಸ್ತರ ಕುಟುಂಬದ ಮಕ್ಕಳಿಗೆ ಉಚಿತ ಶಿಕ್ಷಣ, ಉದ್ಯೋಗದ ಜವಾಬ್ದಾರಿ. 32 ಸಂತ್ರಸ್ತರ ಕುಟುಂಬದಲ್ಲಿ ತಲಾ ಒಬ್ಬರಿಗೆ ಸರ್ಕಾರಿ ಉದ್ಯೋಗ. ಸಂತ್ರಸ್ತ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗದ ಪತ್ರವನ್ನ ವಿತರಿಸಿದ್ದಾರೆ ವಿಜಯ್. ಎಲ್ಲ ಡಿಸೈಡ್ ಮಾಡ್ಕೊಂಡು, ಎಲ್ಲ ರೂಪುರೇಷೆ, ಎಲ್ಲ ಯೋಜನೆಯನ್ನ ಹಾಕೊಂಡೇ ಅಲ್ಲಿಗೆ ಬಂದಿದ್ದಾರೆ. 42 ಜನ ನನ್ನನ್ನು ನೋಡೋದಕ್ಕಂತ ಬಂದಂಥವರು ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಾರೆ. ಅವರಿಗೋಸ್ಕರ ನಾನು ಏನು ಮಾಡಬೇಕು ಪ್ರತಿಯೊಂದು ಯೋಚನೆ ಮಾಡಿ ಕರೂರ್ಗೆ ಎಂಟ್ರಿ ಕೊಟ್ಟಿರೋದು ವಿಜಯ್. ಆ 41 ಜನ ಮೃತಪಟ್ಟ ಬಳಿಕ 100 ಜನ ಗಾಯಗೊಂಡ ಬಳಿಕ ಇವತ್ತು ಜನ ಸೇರ್ತಾರಾ ಅನ್ನೋ ಪ್ರಶ್ನೆಯ ಜೊತೆಗೆ ವಿಜಯ್ ಅವರನ್ನ ನಾವು ಬಿಟ್ಟು ಕೊಡೋದಿಲ್ಲ ಅನ್ನೋ ಉತ್ತರವೂ ಕೂಡ ಸಿಕ್ಕಿದೆ. ಆ ದಿನ ಎಷ್ಟು ಜನ ಸೇರಿದ್ರೋ, ಎಷ್ಟು ಆ ಪ್ರೀತಿ ಅಭಿಮಾನದಿಂದ ಸೇರಿದ್ರೋ, ಅದೇ ಅಭಿಮಾನ, ಅದೇ ಕ್ರೇಜ್ ಇವತ್ತು ಕೂಡ. ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಸಿಎಂ ವಿಜಯ್ ಅವರ ವಾಹನಗಳ ಅಕ್ಕಪಕ್ಕದಲ್ಲಿ ಜನ ಹೆಂಗೆ ಜಮಾವಣೆಗೊಳ್ತಾ ಇದ್ದಾರೆ ನೋಡಿ. ಜೊತೆಗೆ ಅವರು ಘೋಷಣೆ ಮಾಡಿರುವಂಥದ್ದು ಇದೆಯಲ್ಲ, ಈಗ ಮೃತಪಟ್ಟವರಿಗೆ ಪರಿಹಾರ ಒಂದು ಕಡೆ, ಹಣ ಒಂದು ಕಡೆ, ಆದರೆ ಅವರ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗ ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದ ಒಂದು ಪರಿಹಾರ. ಅದು ಕರೂರಿನಲ್ಲಿ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ವಿಜಯ್ ಭಾವುಕವಾಗಿ ಮಾತನಾಡಿದ್ದಾರೆ. ಕಾಲ್ತುಳಿತ ಸಂಭವಿಸಿದ ದಿನ ನನ್ನ ಜೀವನದ ಅತ್ಯಂತ ನೋವಿನ ಕ್ಷಣ. ಅಂದು ಡಿಎಂಕೆ ಸರ್ಕಾರ ಸರಿಯಾದ ಭದ್ರತೆಯನ್ನ ಒದಗಿಸಿರಲಿಲ್ಲ. ಆ ದಿನ ಕರೂರಿನಲ್ಲಿ ಪೊಲೀಸರು ನನ್ನ ರ್ಯಾಲಿ ತಡೆಯಬಹುದಿತ್ತು. ಪೊಲೀಸರು ಅಂದು ನನ್ನ ರ್ಯಾಲಿಯನ್ನೇ ರದ್ದು ಮಾಡಬಹುದಿತ್ತು. ಅಂದು ಪೊಲೀಸರು ಯಾಕೆ ನನ್ನ ರ್ಯಾಲಿಯನ್ನ ತಡೆಯಲಿಲ್ಲ? ಕರೂರಿಗೆ ಪ್ರಚಾರಕ್ಕೆ ಬಂದಾಗ ಪೊಲೀಸರು ಡ್ರಾಮಾ ಮಾಡಿದ್ರು. ಕರೂರನ್ನ ನಾನು ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಎಂದಿಗೂ ಜನರ ಪರ, ಹಣದ ಹಿಂದೆ ಹೋಗಲ್ಲ. ಡಿಎಂಕೆ ಎಲ್ಲ ಇಲಾಖೆಗಳ ಹಣ ಲೂಟಿ ಮಾಡಿದೆ. ಡಿಎಂಕೆ ಇದ್ದಾಗ ಕೋಟಿ ಕೋಟಿ ಹಣ ಎಲ್ಲೋಯ್ತು ಗೊತ್ತಿಲ್ಲ. ಕರೂರು ಕಾಲ್ತುಳಿತ ದುರಂತದಲ್ಲಿ ಡಿಎಂಕೆ ರಾಜಕೀಯ ಮಾಡಿದೆ. ಇನ್ನು ಮುಂದೆ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಡೆಯುವುದಿಲ್ಲ, ಲಂಚ ಇರಲ್ಲ. ನಾನು ಎಂದಿಗೂ ಜನರನ್ನ ದೂಷಣೆ ಮಾಡಲ್ಲ. ನಾನು ನನ್ನ ಸ್ವಂತ ತಮಿಳು ಸಹೋದರರನ್ನ ಕಳೆದುಕೊಂಡಿದ್ದೇನೆ. ಆ ದಿನ ನನಗಾದ ನೋವನ್ನ ನಾನು ಎಂದಿಗೂ ಮರೆಯಲ್ಲ. ಕೊಳತ್ತೂರಿನಲ್ಲಿ ಸ್ಟಾಲಿನ್ ಸೋತಿದ್ದನ್ನ ಲೇವಡಿ ಮಾಡಿದ್ದಾರೆ ವಿಜಯ್. ಕಾಲ್ತುಳಿತಕ್ಕೆ ಬಲಿಯಾದವರ ಸ್ಮಾರಕ ನಿರ್ಮಿಸುತ್ತೇವೆ ಅಂತ ವಿಜಯ್ ಅವರು ಹೇಳಿದ್ದಾರೆ. ಭಾವುಕವಾಗಿ ಮಾತನಾಡಿದ್ದಾರೆ ವಿಜಯ್. பெரம்பலூர் போறது முடிச்சிட்டு பெரம்பலூர் போறதுக்கு முன்னாடி அந்த பெரம்பலூர் போலீஸ் வந்து எங்களை அலர்ட் பண்ணாங்க. சரிங்க, கூட்டம் கொஞ்சம் ஜாஸ்தியா இருக்கு, லேட் ஆயிடுச்சு, வராதீங்க அப்படின்ட்டு. ஸோ வி ஹேட் நோ சாய்ஸ். போலீஸ் சொன்னால் நம்ம அதை ஒபே பண்ணி தானே ஆகணும். அதே நேரத்தில் பெரம்பலூர் மக்களோட அந்த சேஃப்டியும் மைண்டில் எடுத்துக்கிட்டு ஒரு மன வலியோடவே திரும்ப போயிட்டோம். அதுக்கப்புறம் பெரம்பலூர் தொகுதி மக்களுக்கு மன்னிப்பும் கேட்டோம். அதே மாதிரி நாமக்கல் அந்த மீட்டிங் முடிச்சுட்டு கரூர் வரும்போது
அந்த கரூர் போலீஸ் எங்களை அலர்ட் பண்ணியிருக்கலாம். ஆனா அதையெல்லாம் எதுவுமே செய்யாம அந்த ஹைவேல இருந்து அந்த ஸ்பாட்டுக்கு போலீஸே எங்களை உள்ள கூட்டிட்டு வந்து விட்டு அந்த நாடகம்லாம் இருக்கு பாருங்க. நம்பிட்டேங்க, முழுசா நம்பிட்டேன். அன்னைக்கு இருந்த அந்த கரூர் போலீஸ் பேசும்போது தேங்க்ஸ்லாம் சொன்னேன் அவங்களுக்கு. எனக்கு தெரியாது இப்படி ஒரு நாடகம் நடக்கும். இதுக்கெல்லாம் யார் காரணம்? இதெல்லாம் யார் சொல்லி செஞ்சது? இப்படி பண்ணுங்க, அப்படி பண்ணுங்க, சப்போஸ் அப்படி நடந்தா இப்படி பண்ணுங்க, சப்போஸ் இப்படி நடந்தா இந்த மாதிரி இன்ஸ்ட்ரக்ஷன்ஸ்லாம் கொடுத்து அந்த பிரஷர் போடுறது யாரு? அந்த சம்பவத்தில் நம்ம யாரெல்லாம் இழந்திருக்கோம் தெரியுமா? ஒரு டிவியில என் படமோ பாட்டோ வந்து அம்மா விஜய் மாமா அப்படின்னு சொல்லி அவங்க அம்மா கிட்ட சிரிச்சுக்கிட்டு அந்த டிவி ஸ்கிரீனை போய் தொட்டு முத்தம் கொடுத்துக்கிட்டு என் அக்கா தங்கச்சிங்களோட தங்க பிள்ளைகளை இழந்திருக்கோம்யா. மழலை கூட சரியா வராதப்போ ஒரு பேப்பர் மேகசின்ல என் போட்டோவை பார்த்தா அது சிரிச்சுக்கிட்டு அந்த கள்ளங்கவடம் இல்லாத அந்த சிரிப்பு, அந்த கடவுள் மாதிரி இருக்கிற அந்த பச்சை பிள்ளைங்களை இழந்திருக்கோம்யா. என் அக்கா தங்கச்சி அண்ணன் தம்பி குடும்ப உறவுகளை இழந்து அந்த வலியோட இருக்கிற என்ன நீங்க ஏளனமா பேசுறீங்களா? என் மேல பழிய தூக்கி போடுறீங்களா? இப்படி ஒரு சம்பவம் நடந்துருச்சு. இது ஏன், எதனால, அதுக்கான பின்னணி என்னன்ட்டு அந்த வலியோட வீட்டில் உட்கார்ந்துட்டு இருக்கிற ஓடி ஒளிஞ்சிட்டான் வர சொல்றீங்க. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಅವತ್ತು ಯಾವ ರೀತಿಯಾದಂಥ ಕ್ರೇಜ್ ಇತ್ತೋ ಇವತ್ತು ಕೂಡ ಅದೇ ಕ್ರೇಜ್ ವಿಜಯ್ ಅವರಿಗೆ ಕರೂರಿನಲ್ಲಿ. ಇದೆಲ್ಲದರ ನಡುವೆ ಬಹಳ ಭಾವುಕರಾಗಿ ಮಾತನಾಡಿದ್ದಾರೆ. ಜೊತೆಗೆ ಮೃತಪಟ್ಟವರ ಕುಟುಂಬದವರಿಗೆ ಒಂದು ಪರಿಹಾರದ ರೂಪದಲ್ಲಿ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಹಣ, ಇದೆಲ್ಲ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಜನರ ಒಂದು ರಿಯಾಕ್ಷನ್ ಯಾವ ರೀತಿ ಆಗಿರ್ಬೋದು ಇವತ್ತು? ಖಂಡಿತ, ಯಾಕಂದ್ರೆ ಇವತ್ತು ಕರೂರಿನಲ್ಲಿ ಒಂದು ಹಬ್ಬದ ವಾತಾವರಣನೇ ಏರ್ಪಟ್ಟಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ವಿಜಯ್ ಅವರು ಕರೂರಿಗೆ ಭೇಟಿ ನೀಡಿದ್ರು. ಯಾವಾಗ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಟಿವಿಕೆ ಪಕ್ಷಕ್ಕೆ ಪ್ರಚಾರಕ್ಕೆ ಅನುಮತಿಯನ್ನು ಕೊಟ್ಟಿತ್ತು ಡಿಎಂಕೆ ಸರ್ಕಾರ. ಆದ್ರೆ ಪೊಲೀಸರು ಪ್ರಚಾರಕ್ಕೆ ವಿಜಯ್ ಅವರು ಬಂದಂತ ಸಂದರ್ಭದಲ್ಲಿ ಡ್ರಾಮಾ ಮಾಡಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಜೊತೆಗೆ ಭದ್ರತೆ ಸೂಕ್ತವಾಗಿ ಇಲ್ಲದೇ ಇರೋ ಕಾರಣಕ್ಕಾಗಿ 41 ಜನರು ಸಾವನ್ನಪ್ಪಿದ್ರು, ಕಾಲ್ ತುಳಿತ ಉಂಟಾಗಿ. ಇದೀಗ ಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ಕರೂರಿಗೆ ಬಂದ ವಿಜಯ್ ಅವರು ಕಪ್ಪು ಬಟ್ಟೆಯನ್ನು ಧರಿಸಿ ಬಂದು ಸಂತಾಪ ಸೂಚನೆ ವ್ಯಕ್ತಪಡಿಸಿದ್ರು. ಜೊತೆಗೆ ಎಂದಿನಂತೆ ಸಿನಿಮಾ ಶೈಲಿಯಲ್ಲಿ ಭಾಷಣ ಆರಂಭಿಸಿ, ಯಾರು ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅವ್ರಿಗೋಸ್ಕರ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಭಾವನಾತ್ಮಕವಾಗಿ ಅವರು ಜನರ ಜೊತೆ ರಿಲೇಟ್ ಮಾಡ್ಕೊಂಡ್ರು. ಜೊತೆಗೆ ಯಾರು 41 ಜನ ಸಾವನ್ನಪ್ಪಿದ್ರು ಅವರ ಕುಟುಂಬಸ್ಥರಿಗೆ ತಲಾ 20 ಲಕ್ಷ ರೂಪಾಯಿ ನಗದು ಹಣ ಪರಿಹಾರ ಕೊಟ್ಟರು. ಜೊತೆಗೆ ಎಲ್ಲಾ 41 ಜನರ ಕುಟುಂಬಸ್ಥರಿಗೆ, ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡೋದಾಗಿ ಹೇಳಿದ್ರು. ಇನ್ನು ಯಾರು 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು, ಪ್ರತಿಯೊಬ್ಬರಿಗೂ ಕೂಡ 2 ಲಕ್ಷ ರೂಪಾಯಿ ಧನ ಸಹಾಯವನ್ನ ಘೋಷಣೆ ಮಾಡಿದ್ರು. ಇದಾದ ನಂತರ ವಿಜಯ್ ಅವರ ಒಂದು ರೀತಿಯ ರಾಜಕೀಯ ಭಾಷಣನೂ ಇಲ್ಲಿ ನಡೀತು ಅಂತ ಹೇಳ್ಬೋದು. ಏನಂದ್ರೆ ಕೊಳತ್ತೂರಿನಲ್ಲಿ ಸ್ಟಾಲಿನ್ ಏನ್ ಸೋಲನ ಅಪ್ಪಿದ್ರು ಕೊಳತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ, ಅದನ್ನ ಕೂಡ ವಿಜಯ್ ಲೇವಡಿ ಮಾಡಿದ್ರು. ಜೊತೆಗೆ ಡಿಎಂಕೆ ಸರ್ಕಾರ ಎಲ್ಲಾ ಇಲಾಖೆಗಳಲ್ಲಿ ಲೂಟಿ ಮಾಡ್ತಿದೆ. ಡಿಎಂಕೆ ಇದ್ದಾಗ ಅವರ ಪಕ್ಷದ ಫಂಡ್ಗಳು ಲೂಟಿಯಾಗಿದೆ. ಡಿಎಂಕೆ ಮಾತ್ರ ಅಲ್ಲ, ಎಡಿಎಂಕೆ ಕೂಡ ಇದೇ ರೀತಿಯಾಗಂತ ಮಾಡಿತ್ತು. ಇದೀಗ ತಮಿಳುನಾಡು ಜನ ತಮ್ಮ ಪ್ರೀತಿಯನ್ನ ನನಗೆ ಅಧಿಕಾರದ ಮೂಲಕ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರಿ ಕಚೇರಿಯಲ್ಲಿ ಭ್ರಷ್ಟಾಚಾರ ನಡೆಯಲ್ಲ, ಲಂಚ ಇರಲ್ಲ ಅಂತ ಹೇಳ್ಬಿಟ್ಟು ವಿಜಯ್ ಅವರು ಹೇಳಿದ್ರು. ಇನ್ನ ಕರೂರಿನಲ್ಲಿ ಏನೊಂದು ಘಟನೆ ನಡೀತು ಅದಕ್ಕೆ ನೇರವಾಗಿ ಡಿಎಂಕೆ ಸರ್ಕಾರ ಕಾರಣ. ಅವಾಗ ಪೊಲೀಸ್ನವರು ಕೂಡ ಒತ್ತಡದಲ್ಲಿದ್ರು. ಹಾಗಾಗಿ ಈ ರೀತಿಯಾದಂತ ಒಂದು ಘಟನೆ ನಡೆದೋಯ್ತು. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತ ಯಾವುದೇ ಘಟನೆಗಳಿರಲಿ, ಯಾವುದು ನಡೆಯಲ್ಲ ಅಂತ ಹೇಳ್ಬಿಟ್ಟು ವಿಜಯ್ ಭರವಸೆ ಕೊಟ್ಟರು. ಮತ್ತೆ ಈ ಕಾರ್ಯಕ್ರಮ ಏನ್ ನಡೀತು, ಈ ಕಾರ್ಯಕ್ರಮಕ್ಕೆ ಬರುವ ಪ್ರತಿಯೊಬ್ರು ಏನೊಂದು QR ಕೋಡ್ ಪಾಸ್ ಇರುತ್ತೆ, ಅದರಲ್ಲಿ ಅವರು ಎನ್ರೋಲ್ ಮಾಡೇ ಬರಬೇಕಾಗಿತ್ತು. ಜೊತೆಗೆ ಲಕ್ಷಾಂತರ ಜನ ಒಂದು ಕಡೆ ಸೇರಿದ್ರು ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಎಲ್ಲಾ ರೀತಿಯಾದಂತ ಭದ್ರತೆಯನ್ನ ಒದಗಿಸಲಾಗಿತ್ತು. ಅಂದ್ರೆ ಇದೇ ರೀತಿಯ ಭದ್ರತೆ ತಾವು ಕರೂರಿಗೆ ಚುನಾವಣಾ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಇರಬೇಕಾಗಿತ್ತು ಅನ್ನೋದನ್ನ ಸೂಚ್ಯವಾಗಿ ವಿಜಯ್ ಅವರು ಬಿಂಬಿಸಿದ್ರು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. பெரம்பலூர் தொகுதி மக்களுக்கு மன்னிப்பும் கேட்டோம். அதே மாதிரி
நாமக்கல் அந்த மீட்டிங் முடிச்சுட்டு கரூர் வரும்போது அந்த கரூர் போலீஸ் எங்களை அலர்ட் பண்ணியிருக்கலாம்.